ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಸಂಡೇ ನನಗೆ ಎಡಿಟ್ ಮಾಡೋಕ್ಕಾಗಿಲ್ಲ ಅಂತೇಳಿ ಇವತ್ತು ಹಾಕ್ತಾಯಿದ್ದೀನಿ. ಸಂಡೇ ಸ್ಪೆಷಲ್ ನಿಮಗೆ ಗೊತ್ತು, ಬಿಸಿಬೇಳೆ ಬಾತು ಅಮ್ಮ ಮಾಡಿದರು. ಅದೆಲ್ಲ ರೆಸಿಪಿ ಹಾಕಿದ್ದೀನಿ, ನೋಡಿರ್ತೀರ. ಬಿಸಿಬೇಳೆ ಬಾತ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಇನ್ನು ಸಂಡೇ ನನಗೊಂದು ಅರ್ಜೆಂಟ್ ಬ್ಲೌಸ್ ಇತ್ತು ಅಂತೇಳಿ ಟಿಫನ್ ಮಾಡಿಕೊಂಡು ಅಂಗಡಿಗೆ ಹೋಗ್ಬಿಟ್ಟೆ. ನಾನು ಅಂಗಡೀಲಿ ಒಂದು ಬ್ಲೌಸು ಅರ್ಜೆಂಟ್ ಇತ್ತು, ಸರಿ ಅಂತ ಅದನ್ನು ರೆಡಿ ಮಾಡ್ತಾ ಇದ್ದೀನಿ. ಸ್ಯಾಟರ್ಡೇನೇ ಕೊಡಬೇಕಿತ್ತು, ಬಟ್ ಸ್ಯಾಟರ್ಡೇ ಆಗಲಿಲ್ಲ. ಬಂದಿದ್ದರು ಕಸ್ಟಮರ್ ಸ್ಯಾಟರ್ಡೇ. ಇಲ್ಲ, ನಾನು ನಾಳೆ ಕೊಡ್ತೀನಿ ಸಂಡೇ ಅಂತ ಹೇಳಿದ್ದೆ. ಸಂಡೇ ರಜೆ ಇರುತ್ತೆ, ನೀವು ತೆಗಿತೀರೋ ಇಲ್ವೋ ಅಂತ ಹೇಳ್ತಾಯಿದ್ರು. ಇಲ್ಲ, ಸಂಡೇನೂ ಇರ್ತೀನಿ ನಾನು ಅಂತ ಹೇಳ್ಬಿಟ್ಟು ಹೇಳಿ ಕಳಿಸಿದ್ದೆ. ಇನ್ನು ಅವರು ಕೊಡಲೇಬೇಕಿತ್ತು ಅಂತೇಳಿ ಸಂಡೇ ಅಂಗಡಿಗೆ ಹೋಗಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದೆ. ಇವಾಗ ಜಿಗ್ಸಾಗ್ ಮಾಡ್ತಾಯಿದ್ದೀನಿ ನೋಡಿ. ಒಂದು ಸ್ಯಾರಿ ಬ್ಲೌಸ್ ರೆಡಿ ಆಗಬೇಕು ಅಂದರೆ ಎಷ್ಟು ಮಿಷಿನ್ ಯೂಸ್ ಮಾಡಬೇಕಾಗುತ್ತೆ. ಆವಾಗಲೇ ಸ್ಟಿಚಿಂಗ್ ಆಯಿತು, ಅದು ಸ್ಟಿಚಿಂಗ್ ಮಿಷಿನ್ನು. ಇದು ಜಿಗ್ಸಾಗ್ ಮಿಷಿನ್ನು. ಸ್ಯಾರಿಗೆ ಎರಡೂ ಸೈಡ್ ಜಿಗ್ಸಾಗ್ ಮಾಡಬೇಕಾಗುತ್ತಲ್ವ, ಅದಕ್ಕೆ ಬೇರೆ ಮಿಷಿನ್ ಯೂಸ್ ಮಾಡಬೇಕು. ಹಾಗಾಗಿ ಬ್ಲೌಸ್ ಸ್ಟಿಚ್ ಆ ಕಡೆ ಆಯಿತು, ಈ ಕಡೆ ಜಿಗ್ಸಾಗ್ ಮಾಡೋಣ ಅಂತೇಳಿ ಬಂದಿದ್ದೀನಿ. ಮತ್ತಿದು ಸ್ಯಾರಿ ಫಾಲ್ ಹಾಕ್ಕೊತಾ ಇದ್ದೀನಿ ನೋಡಿ. ಬ್ಲೌಸ್ ಆದ್ರೂ ಸ್ಯಾರಿಗೆ ಫಾಲ್ ಹಾಕಬೇಕು. ಸಂಡೇ ಬೋರ್ ಆಗ್ತಾಯಿತ್ತು, ಆದರೂ ಇನ್ನೇನು ಮಾಡೋದು, ಅರ್ಜೆಂಟ್ ಇತ್ತಲ್ಲ ಅಂಥೇಳಿ ಮಾಡ್ತಾ ಇದ್ದೀನಿ. ಇನ್ನು ಇದು ಓವರ್ಲಾಕು. ಬ್ಲೌಸ್ ಸ್ಟಿಚ್ ಆಗಿದ್ದಾದ್ಮೇಲೆ ಅದಕ್ಕೆ ಓವರ್ಲಾಕ್ ಮಾಡಲೇಬೇಕು, ಇಲ್ಲಾಂದರೆ ದಾರ ಎಲ್ಲ ಬಂದ್ಬಿಡುತ್ತೆ. ಬ್ಲೌಸು ಜಾಸ್ತಿ ಏನೋ ಬಾಳಿಕೆನೂ ಬರೋಲ್ಲ ಓವರ್ಲಾಕ್ ಇಲ್ಲ ಅಂದರೆ. ಹಾಗಾಗಿ ನಮ್ಮ ಶಾಪಲ್ಲೆಲ್ಲ ಓವರ್ಲಾಕ್ ಮಾಡಿನೇ ಕೊಡ್ತೀನಿ ನಾನು. ಮತ್ತು ಇವಾಗ ಫಿನಿಶಿಂಗು ಅಂದರೆ ಹುಕ್ಸು, ಕಾಜಾ ಹುಕ್ಸು, ಶೋಲ್ಡರ್ ಬಟನ್ನು, ಹೆಮ್ಮಿಂಗು ಎಲ್ಲ ಇರುತ್ತೆ. ಅದನ್ನು ಮಾಡ್ತಾಯಿದ್ದೀನಿ. ಅದು ಮುಗಿಸ್ಕೊಂಡು ಮನೆಗೆ ಬಂದೆ. ಸುಮ್ಮನೆ ತೋಟ ನೋಡೋಣ ಅಂತೇಳಿ ಹೋದರೆ ನೋಡಿ, ಅದೊಂದು ಯೆಲ್ಲೋ ಕಲರ್ ರೋಸು. ಮತ್ತು ಈ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ. ಮೊನ್ನೆ ಲಾಸ್ಟ್ ವೀಕಲ್ಲಿ ತೋರಿಸಿದ್ದೆ, ಇನ್ನೂ ಮೊಗ್ಗಿತ್ತು ನೋಡಿ. ಇದೆಲ್ಲ ಇವಾಗ ಎಷ್ಟು ಚೆನ್ನಾಗಿ ಅರಳಿದೆ. ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ನಮ್ಮ ತೋಟದಲ್ಲಿ ನಾವು ನೆಟ್ಟಿರೋ ಗಿಡ ಈ ಥರ ಹೋಗ್ಬಿಡ್ತು ಅಂದರೆ ಅದು ನೋಡೋಕ್ಕೆ ಒಂದು ಖುಷಿ ಆಗ್ಬಿಡುತ್ತೆ. ನಿಮ್ಗೆ ವಾಯ್ಸಲ್ಲೇ ಗೊತ್ತಾಗ್ತಾಯಿದ್ದು ನನ್ನ ಖುಷಿ ಹೆಂಗೆ. ಇಷ್ಟೊತ್ತು ಮಾತಾಡುವಾಗೆ ಅದೇನೋ ಒಂಥರ ವಾಯ್ಸಿತ್ತು, ಈ ಗಿಡ ಬಂದಿದ ತಕ್ಷಣ ವಾಯ್ಸೇ ಚೇಂಜ್ ಆಗಿಬಿಡ್ತು. ಅದು ರಿಯಲ್ ಖುಷಿ ಏನಿರುತ್ತೆ ಅದು ಬಂದ್ಬಿಡುತ್ತೆ ನೋಡಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ನಮ್ಮಮ್ಮ ಒಂದು ದೊಡ್ಡ ಪತ್ರೆ ಗಿಡ ಕಿತ್ಕೊಂಡು ಬಂದಿದ್ದರು. ಅದೇ ಕೆಮ್ಮಿಗೆಲ್ಲ ತಿಂತಾರೆ ನೋಡಿ ಮಕ್ಕಳಿಗೆ, ದೊಡ್ಡವ್ರಿಗೆ ಆದರೂ ಅಷ್ಟೇ. ಕೆಮ್ಮಾದರೆ ಆ ಎಲೆ ಕಿತ್ಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಂಡು ತಿಂದರೆ ಕೆಮ್ಮು ಮತ್ತು ಗಂಟ್ಲೆಲ್ಲ ಕಟ್ಟಿದರೆ ಹೋಗ್ಬಿಡುತ್ತೆ. ಅದು ನಮ್ಮ ಮನೆ ಹತ್ರ ಗಿಡ ಇರಲಿಲ್ಲ. ಸರಿ, ನಮ್ಮಮ್ಮ ಇಲ್ಲಿ ಯಾರ ಹತ್ರನ ಇಸ್ಕೊಂಡು ಬಂದಿದ್ದರು, ಅದಕ್ಕೆ ಅದನ್ನು ನೆಟ್ಬಿಡೋಣ ಅಂಥೇಳಿ ನೆಡ್ತಾ ಇದ್ದೀನಿ. ಹೀಗೆ ಅಮ್ಮ ಬಂದೇನೋ ಮಾತಾಡಿಸ್ತಾಯಿದ್ರು, ಕೇಳ್ತಾ ಇದ್ದೆ. ಇನ್ನು ನೈಟು ಮಗಳು ಪಾನಿಪುರಿ ಬೇಕು ಅಂತ 1 ವೀಕಿಂದ ಕೇಳ್ತಾಯಿದ್ಲು, ಕೊಡಿಸಿರ್ಲಿಲ್ಲ. ಸರಿ ಅಂತ ಅಜ್ಜಿ ಮೊಮ್ಮಗಳು ಇಬ್ಬರೇ ಹೋಗಿ ತಗೊಂಡು ಬಂದರು. ನಾನು ಮನೆಗೆ ಬಂದು ಎಲ್ಲ ಮಾಡ್ಕೊತಾ ಇದ್ದೀವಿ. ಇನ್ನು ಮಲ್ಕೊಳ್ಳೋ ಟೈಮಲ್ಲಿ ಒಂದು ಸ್ಯಾರಿ ಇತ್ತು ಕುಚ್ಚು. ಸರಿ, ಅದು ಕುಚ್ಚು ಕಟ್ಬಿಟ್ಟೆ ಮಲ್ಕೊಂಬೋಣ ಅಂಥೇಳಿ ಕುಚ್ಚಿದ್ರೆ ನಾನು ಹೊರಗಡೆ ಕೊಡಲ್ಲ. ಜಾಸ್ತಿ ಹೆವಿ ವರ್ಕ್ ಇದ್ದರೆ ಕೊಡ್ತೀನಿ. ಸಿಂಪಲ್ ಬೇಬಿ ಕುಚ್ಚು ಆ ಥರದ್ದೆಲ್ಲ ಇದ್ದರೆ ನಾನೇ ಮಾಡ್ಕೊಂಬಿಡ್ತೀನಿ. ಸರಿ, ಇದನ್ನು ಮುಗಿಸ್ಕೊಂಬಿಡೋಣ. ಇನ್ನು ಅಂಗಡೀಲಿ ಇದ್ದರೆ ಬರೀ ಸ್ಟಿಚಿಂಗ್ ಕೆಲಸನೇ ಆಗುತ್ತೆ, ಮತ್ತು ಐಬ್ರೋಸಿಗೆ ಬರ್ತಾ ಇರ್ತಾರೆ. ಹಾಗಾಗಿ ಅಂಗಡಿಯಲ್ಲಿ ಕುಚ್ಚೆಲ್ಲ ಕಟ್ಟೋಕ್ಕಾಗೋದಿಲ್ಲ. ಮನೇಲಿ ನೈಟು ಕುಚ್ಚು ಕಟ್ಟೋದೆಲ್ಲ ಮನೆಯಲ್ಲೇ ತಂದುಬಿಡ್ತೀನಿ ನಾನು. ಹಾಗಾಗಿ ಕುಚ್ಚು ಕಟ್ತಾಯಿದ್ದೀನಿ. ಮುಗೀತು ಒಟ್ಟಿನಲ್ಲಿ, ಎಲ್ಲ ಮುಗಿಸ್ದೆ ನೋಡಿ. ಸಂಡೇ ಇಷ್ಟು ಕೆಲಸ ಮಾಡಿದ್ದೀನಿ. ಬೇಬಿ ಕುಚ್ಚು ರೆಡಿನೂ ಆಯಿತು. ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದೆ ಅನಿಸಿದ್ರೆ ಮತ್ತೆ ನೆಕ್ಸ್ಟ್ ವೀಡಿಯೋಗಳು ಮಾಡ್ತೀವಿ.